ಗೈಸ್ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ ದೀಪ್ಸ್ ಕ್ರಿಯೇಷನ್ಗೆ. ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತುಂಬ ಜನಕ್ಕೆ ಫೋಟೋಗ್ರಫಿ ಅಂದರೆ ತುಂಬ ಇಷ್ಟ ಇರುತ್ತೆ. ಅಂದರೆ ಮೊಬೈಲಲ್ಲಿ ಏನಾದರೂ ಚಿಕ್ಕದು ತೆಗಿತಾ ಇರ್ತೀರ, ಯಾಕಂದರೆ ಮೊಬೈಲಲ್ಲಿ ಚಿಕ್ಕದು ಏನಾದ್ರು ತೆಗೆದಾಗ ಒಂದು ಬ್ಲರ್ ಆಗಿ ಬರುತ್ತೆ ಬ್ಯಾಕ್ಗ್ರೌಂಡ್ ಹಿಂದೆಗಡೆ. ಅದನ್ನು ನೋಡಿ ನೀವು ರಿಯಲಾಗಿ ಒಂದು ಕ್ಯಾಮ್ರಾದಲ್ಲಿ ತೆಗ್ದಿರೋ ಥರ ಎಫೆಕ್ಟ್ ಬರುತ್ತಲ್ಲ, ಆವಾಗ ನೀವು ಫೋಟೋಗ್ರಫಿ ಅಂದರೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಸ್ವಲ್ಪ ಏನಾದ್ರು ಚಿಕ್ಕ ಐಟಮ್ಸ್ ತೆಗೆಯೋದು ಏನಾದರೂ ಒಂದು ಮಾಡ್ತಾ ಇರ್ತೀರ ಫ್ರೆಂಡ್ಸ್. ಅದಕ್ಕೋಸ್ಕರ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಫೋಟೋಗ್ರಫಿ ಹೇಗೆ ಮಾಡೋದು, ಮೊಬೈಲ್ ಫೋಟೋಗ್ರಫಿ ಹೇಗೆ ಮಾಡೋದು, ಅಂದರೆ ಫೋಟೋಗ್ರಫಿ ಅಂದರೆ ಬರೀ ಮಾಡೆಲ್ ಫೋಟೋಗ್ರಫಿ ಅಲ್ಲ, ಇವಾಗ ನಾವು ಮಾಮೂಲಿ ಫೋಟೋಸ್ ತಗೋತೀವಲ್ವ ಆ ಥರ ಅಲ್ಲ ಫ್ರೆಂಡ್ಸ್. ಇವಾಗ ಗಿಡಗಳದ್ದು ಏನೋ ಮ್ಯಾಕ್ರೋ ಫೋಟೋಗ್ರಫಿ ಇರುತ್ತಲ್ವ, ಸ್ಮಾಲ್ ಥಿಂಗ್ಸ್ದು, ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಇವತ್ತಿನ ವೀಡಿಯೋ ಕಂಪ್ಲೀಟ್ ಒಂದು ಫೋಟೋಗ್ರಫಿಗೆ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಯಾಕಂದರೆ ಮೊಬೈಲಲ್ಲಿ ಫೋಟೋಗ್ರಫಿ ಮಾಡೋದಂತೂ ಎಷ್ಟು ಟಫ್ ಅಂದರೆ ಟಫ್ ಅಂತ ಅಲ್ಲ, ಕಲಿಯೋವರೆಗೂ ಅಷ್ಟೇ ಟಫು. ಕಲಿತಾದ್ಮೇಲೆ ಎಲ್ಲ ಆಟೋಮೆಟಿಕ್ಕಾಗಿ ಈಸಿಯಾಗಿರುತ್ತೆ ನಿಮಗೆ. ಓಕೆ, ಇದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಯಾಕಂದರೆ ಇದೇ ಥರ ಫೋಟೋ ಎಡಿಟಿಂಗ್ ಮೊಬೈಲಲ್ಲಿ ಹೇಗೆ ಮಾಡೋದು ಅಂತ ರಿಲೇಟೆಡ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಿಮಗೆಲ್ಲ ಸಿಗ್ತಾ ಇರುತ್ತೆ. ಫೋಟೋ ಎಡಿಟಿಂಗಿಂದ ಮನಿ ಅಂದರೆ ದುಡ್ಡು ಹೇಗೆ ಮಾಡೋದು ಅದು ಕೂಡ ನಮ್ಮ ಚಾನಲಲ್ಲಿ ನಾನು ಹೇಳ್ಕೊಡ್ತೀನಿ. ನಿಮಗೆ ಹೋಗ್ತಾ ನಿಧಾನಕ್ಕೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಫಸ್ಟು ನಿಮಗೆ ಫೋಟೋ ಎಡಿಟಿಂಗ್ ಹೇಳ್ಕೊಡ್ಬೇಕು, ಅದಕ್ಕೆ ಫಸ್ಟ್ ನಿಮಗೆ ಕಲಿಸ್ತಾ ಇದ್ದೀನಿ. ಓಕೆ, ಇವಾಗ ಸಿಂಪಲ್ಲಾಗಿ ಫಸ್ಟು ನಮ್ಮ ಫೋಟೋ ಒಂದು ಗ್ರಫಿ ಇದು ನೋಡಿರ್ತೀರ ನೀವು, ಯಾವುದು ಗಿಡ ಅಂತ ಒಂದು ಮುಳ್ಳು ಗಿಡ ಬರುತ್ತಲ್ವ ಫ್ರೆಂಡ್ಸ್. ಅದನ್ನು ಯಾರು ಹಳ್ಳಿ ಕಡೆ ಇದ್ದರೆ ಗೊತ್ತಾಗಿರುತ್ತೆ. ಹಳ್ಳಿ ಕಡೆ ಎಲ್ಲ, ಸಿಟಿ ಕಡೆ ಇವಾಗೆಲ್ಲ ಕಾಣಿಸಲ್ಲ, ಇದು ರೇರು. ಹಳ್ಳಿ ಕಡೆಯೇ ಇರುತ್ತೆ ನಿಮಗೆ, ಮತ್ತು ಎಲ್ಲಾದರೂ ನೋಡಿರ್ತೀರ ನೀವು ಈ ಥರ. ಓಕೆ, ಇದೊಂದು ನಾನು ಸುಮ್ಮನೆ ಒಂದು ಫೋಟೋ ಕ್ಲಿಕ್ ಮಾಡಿದೆ. ನಾನು ಸ್ವಲ್ಪ ಯೋಚನೆ ಮಾಡಿ ಏನು ಮಾಡ್ಬೋದು ಏನು ಮಾಡಬಾರ್ದು ಎಲ್ಲ ಯೋಚನೆ ಮಾಡಿ ಯಾವ ಥರ ಇದ್ರ ಮೇಲೆ ಒಂದು ಫೋಟೋಗ್ರಫಿ ವೀಡಿಯೋ ಮಾಡೋಣ, ಯೂಸ್ಫುಲ್ ಆಗುತ್ತೆ ಅಂತ ಗೊತ್ತಾಯಿತು, ಅದಕ್ಕೋಸ್ಕರ ವೀಡಿಯೋ ಮಾಡಿದೆ. ಓಕೆ, ಅದಕ್ಕಿಂತ ಮುಂಚೆ ಇನ್ಸ್ಟಾಗ್ರಾಮಲ್ಲಿ ಯಾರು ನನ್ನ ಫಾಲೋ ಮಾಡಿಲ್ಲ ಅಂದರೆ ಬೇಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನನ್ನ ಫಾಲೋ ಮಾಡ್ಬೋದು ಫ್ರೆಂಡ್ಸ್. ಯಾಕಂದರೆ ಯೂಟ್ಯೂಬ್ಗಿಂತ ಮುಂಚೆ ಅಪ್ಡೇಟ್ ಸಿಗೋದು ಇನ್ಸ್ಟಾಗ್ರಾಮಲ್ಲೇ ನನಗೆ, ಅದಕ್ಕೋಸ್ಕರ ನೀವು ಬೇಗ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಬಿಡಿ ಫ್ರೆಂಡ್ಸ್. ಓಕೆ, ಇವಾಗ ಏನು ಇಂಪಾರ್ಟೆಂಟ್ ಇದಕ್ಕೆ ಅಂದರೆ ಬ್ಲರ್, ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಬ್ಲರ್ ಹೌದು. ಇವಾಗ ಬ್ಯಾಕ್ಗ್ರೌಂಡ್ಗೆ ಹೋಗಿ ಫುಲ್ಲು ಬ್ಲರ್ ಮಾಡ್ಬಿಟ್ಟು ಬಿಟ್ಬಿಡ್ತೀರ, ಆ ಥರ ಮಾಡಬೇಕು ಫ್ರೆಂಡ್ಸ್. ಒಂದು ಕ್ಯಾಮ್ರಾ ಅಂದಾಗ ಒಂದು ಲೆನ್ಸ್, ಇವಾಗ ಇದು ಆಬ್ಜೆಕ್ಟ್, ಇವಾಗ ಈ ಆಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಿದಾಗ ಇಲ್ಲಿ ಬ್ಲರ್ ಲೈಟಾಗಿ ಹೋಗ್ತಾ ಬ್ಲರ್ ಡಾರ್ಕ್ ಆಗುತ್ತೆ. ಆ ಥರ ನಾವು ಕೂಡ ಮಾಡಬೇಕು. ಇವಾಗ ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಟೂಲ್ಸ್ ಮೇಲೆ ಹೋಗೋಣ, ರೀಸೈಜ್ ಮಾಡೋಣ. ಫಸ್ಟು ರೀಸೈಜ್ ಮಾಡ್ಕೊಬಿಡೋಣ, 4:4:4:4 ಮಾಡ್ಕೊಬಿಡೋಣ. ರೀಸೈಜ್ ಅಂತ ಕೊಟ್ಟಾಗ ಇಲ್ಲಿ ರೀಸೈಜ್ ಆಗುತ್ತೆ 32 ಅಂದರೆ 32-31 ಮಾಡ್ಕೊಂಡು ರೀಸೈಜ್ ಮಾಡ್ಕೊಳ್ಳೋಣ. ಓಕೆ, ಕಂಪ್ಲೀಟ್ ಆಗಿದೆ ರೀಸೈಜ್. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಬ್ಲರ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಇಲ್ಲಿ ಎಫೆಕ್ಟ್ಸಲ್ಲಿ, ಬ್ಲರ್. ಅದರಲ್ಲಿ ನೀವು ಬ್ಲರ್ನ ಚೂಸ್ ಮಾಡಬೇಕಾಗಿರೋದು ನೋಡಿ. ಫಸ್ಟ್ ಯಾವ ಬ್ಲರ್ ನಿಮಗೆ ಪರ್ಫೆಕ್ಟ್ ಆಗಿದೆ ಅನಿಸುತ್ತೋ ಆ ಬ್ಲರ್ನ ಚೂಸ್ ಮಾಡಿ. ಬ್ಲರ್ ಕೂಡ ಬೇಡ. ಓಕೆ, ಸಿಂಪಲಾಗಿ ನಾನು ನಿಮಗೆ ಲೆನ್ಸ್ ಬ್ಲರಲ್ಲೇ ತೋರಿಸ್ತೀನಿ ಇವತ್ತು. ಲೆನ್ಸ್ ಬ್ಲರಲ್ಲಿ ಮಾಮೂಲಿ ಬ್ಲರಲ್ಲೇ ತೋರಿಸ್ತೀನಿ ಫ್ರೆಂಡ್ಸ್. ಓಕೆ, ಬ್ಲರ್ನ ಜಾಸ್ತಿ ಮಾಡ್ಕೊಳ್ಳೋಣ. ಮಾಮೂಲಿ ಬ್ಲರಲ್ಲಿ ಎರೇಸರ್ ತೊಗೊಳ್ಳೋಣ. ಇನ್ವರ್ಟ್ ಮಾಡಿದ್ರೆ ಎಲ್ಲ ಹೋಗುತ್ತೆ. ರೀಸ್ಟೋರ್ಗೆ ಹೋಗಿ ಈ ಥರ ಆ್ಯಡ್ನೆಸ್ನ 50% ಇಟ್ಕೊಂಡು ಸೈಜ್ನ ಜಾಸ್ತಿ ಮಾಡ್ಕೊಂಡು ಫುಲ್ ಬ್ಯಾಕ್ಗ್ರೌಂಡಲ್ಲಿಂದ ಫಸ್ಟು ಲೈಟ್ ಫುಲ್ ಎಂಡಿಂಗಲ್ಲಿ ಬ್ಲರ್ ಮಾಡ್ಕೊಬಿಡೋಣ. ಆಮೇಲೆ ಎರೇಸರ್ ತೊಗೊಂಡು ಆ್ಯಡ್ನೆಸ್ ಕಮ್ಮಿ ಮಾಡ್ಕೊಂಡು ಎಲ್ಲ ಮಾಮೂಲಿ ನಮ್ಮ ಫೋಟೋಸ್ ಅಂದರೆ ಸಬ್ಜೆಕ್ಟ್ ಫೋಟೋ ಮತ್ತು ಸೈಡಲ್ಲೆಲ್ಲ ಸ್ವಲ್ಪ ಎರೇಜ್ ಮಾಡ್ಕೊಳ್ಳೋಣ. ಓಕೆ, ನೋಡಿ ಒಂದು ಬ್ಲರ್ ಕ್ರಿಯೇಟ್ ಆಗಿದೆ ಇವಾಗ. ಓಕೆ, ಸಿಂಪಲಾಗಿ ಬ್ಲರ್ ಕ್ರಿಯೇಟ್ ಆಗಿದೆ. ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ, ತಿರ್ಗಾ ರೈಟ್ನ ಕೊಡೋಣ. ಓಕೆ, ಈ ಥರ ಇದ್ದಿದ್ದು ಈ ಥರ ಆಯಿತು. ತಿರ್ಗಾ ಎಫೆಕ್ಟ್ಸ್ ಮೇಲೆ ಹೋಗೋಣ, ಬ್ಲರ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಎರೇಸ್, ಇನ್ವರ್ಟ್, ರೀಸ್ಟೋರ್ಗೆ ಹೋಗಿ ಈ ಸಲ ಆ್ಯಡ್ನೆಸ್ ಒಪೆಸಿಟಿ ಎರಡೂ ಕಮ್ಮಿ ಮಾಡ್ಕೊಂಡು ಅಪ್ಲೈ ಮಾಡಬೇಕಾಗಿರೋ ಜಾಗನೇ ಬೇರೆ ಫ್ರೆಂಡ್ಸ್. ಈ ಸಲ ನೋಡಿ ಸಿಂಪಲಾಗಿ ಅಪ್ಲೈ ಮಾಡಿ. ಎಲ್ಲೆಲ್ಲಿ ಹೋದ್ಸಲಿ ಅಪ್ಲೈ ಮಾಡಿರಲಿಲ್ಲ ಅಲ್ಲೆಲ್ಲ ಅಪ್ಲೈ ಮಾಡಬೇಕು, ಆದರೆ ಸಬ್ಜೆಕ್ಟ್ ಮೇಲೆ ಅಪ್ಲೈ ಮಾಡೋಂಗಿಲ್ಲ ಫ್ರೆಂಡ್ಸ್. ಓಕೆ, ಈ ಥರ ಆಗಿದೆ. ಇವಾಗ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ಲರ್ ಎಷ್ಟಿದೆ ಅದನ್ನು ಕಮ್ಮಿ ಮಾಡ್ಕೊಳ್ಳೋಣ ಇನ್ನು. ಓಕೆ, ಕಮ್ಮಿ ಮಾಡ್ಕೊಳ್ಳಿ. ಈ ಥರ 8% ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್, ಅಷ್ಟೇ ಸಿಂಪಲಾಗಿ. ಓಕೆ, ಕಂಪ್ಲೀಟ್ ಆಗಿದೆ. ಇವಾಗ ಒಂದು ಆಬ್ಜೆಕ್ಟ್, ಇವಾಗ ನಮ್ಮದು ಒಂದು ಆಬ್ಜೆಕ್ಟ್ ಇದೆ ಅಲ್ವಾ, ಸಬ್ಜೆಕ್ಟ್ ಏನೋ ಒಂದು ಇರ್ಬೋದು. ಆಬ್ಜೆಕ್ಟ್ನ ಇಲ್ಲಿಂದ ಇಲ್ಲಿಗೆ ನಮ್ಮ ಆಬ್ಜೆಕ್ಟ್ ಇದೆ, ಬ್ಲರ್ ಆಗಿರೋದು ಬಿಟ್ಟು ಇನ್ನೆಲ್ಲ ನಮ್ಮ ಆಬ್ಜೆಕ್ಟೇ. ಅದನ್ನು ಇವಾಗ ಕ್ಲಾರಿಟಿ ಜಾಸ್ತಿ ಮಾಡಬೇಕು. ಎಫೆಕ್ಟ್ಸ್ ಮೇಲೆ ಹೋಗಿ ಶಾರ್ಪನ್ ಅಂತ ಸಿಗುತ್ತೆ, ಸೇಮ್ ಸ್ಕಿನ್ ಟೆಕ್ಸ್ಚರ್ ಹೇಳ್ಕೊಟ್ಟಿದ್ದೀನಲ್ವ ಅದೇ ಥರ ಶಾರ್ಪನ್ ಅಂತ ಸಿಗುತ್ತೆ. ನಾನು
ಎಫೆಕ್ಟ್ಸಲ್ಲಿ ಇಲ್ಲಿ ಎಫೆಕ್ಟ್ಸ್ ಅಂತ ಕ್ಲಿಕ್ ಮಾಡಿ ಲಾಸ್ಟಲ್ಲಿ ಹೋದರೆ ಶಾರ್ಪನ್ ಸಿಗುತ್ತೆ. ನಾನು ರೀಸೆಂಟಾಗಿ ಯೂಸಲ್ಲೇ ಇರುತ್ತೆ, ಶಾರ್ಪನ್ನು ಹಾಕೋತೀನಿ. ಓಕೆ, ಶಾರ್ಪನ್ ಆಗಿದೆ. ಫೇಡ್ ಫುಲ್ಲು 0 ಇಟ್ಬಿಡಿ. ರೈಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ತಿರ್ಗಾ ಎಫೆಕ್ಟ್ಸ್ ಮೇಲೆ ಹೋಗಿ ಆರ್ಟಿಸ್ಟಿಕ್ ಅಂತ ಸಿಗುತ್ತೆ. ಇಲ್ಲಿ ಆರ್ಟಿಸ್ಟಿಕಲ್ಲಿ ಹೋದರೆ ಲಾಸ್ಟ್ ಎಂಬೋಸ್ ಅಂತ ಸಿಗುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇದು ಇವಾಗ ಟೂಲ್ಸ್ ಮೇಲೆ ಹೋಗಿ ಅಡ್ಜಸ್ಟ್ಮೆಂಟ್ಗೆ ಹೋಗಿ ಸ್ಯಾಚುರೇಷನ್ ಮೇಲೆ ಹೋಗಿ ಫುಲ್ ಸ್ಯಾಚುರೇಷನ್ ಕಮ್ಮಿ ಮಾಡ್ಕೊಳ್ಳಿ. ಓಕೆ, ಕಮ್ಮಿ ಮಾಡ್ಕೊಂಡ್ಮೇಲೆ ರೈಟ್ ಅಂತ ಕ್ಲಿಕ್ ಮಾಡ್ಕೊಂಡು ಇದನ್ನು ಡ್ರಾ ಟೂಲ್ಗೆ ಹೋಗಿ ಫಸ್ಟು ಸೇವ್ ಮಾಡ್ಕೋಬೇಕು. ಡ್ರಾ ಟೂಲಲ್ಲಿ ನಮ್ಮ ಫೋಟೋಸ್ HD ಆಗಿ ಸೇವ್ ಆಗುತ್ತೆ, ಅದಕ್ಕೋಸ್ಕರ ಡ್ರಾ ಟೂಲ್ನ ಯೂಸ್ ಮಾಡೋದು ಕಲಿಬೇಕು. ಓಕೆ, ಇಲ್ಲಿ ಅಂಡು ರೀಡು ನೀವು ಮಾಡ್ಕೋಬೋದು. ಇವಾಗ ಎರಡ್ಸಲಿ ಮಾಮೂಲಿ ನಮ್ಮ ನಾರ್ಮಲ್ ಫೋಟೋ ಎಷ್ಟಿಗಿತ್ತೋ ಅಷ್ಟು ಮಾಡ್ಕೋತೀನಿ. ಆದರೆ ಬ್ಲರೆಲ್ಲ ಅಪ್ಲೈ ಆಗಿ ಶಾರ್ಪನ್ ಹಾಕೋಕ್ಕಿಂತ ಮುಂಚೆ ಎಷ್ಟಿಗಿತ್ತು ಅಷ್ಟು ಮಾಡ್ಕೊಂಡೆ ಫ್ರೆಂಡ್ಸ್. ಮಾಡ್ಕೊಂಡ್ಮೇಲೆ ಇವಾಗ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡೋಣ. ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಇವಾಗ ಸೇವ್ ಮಾಡಿದ್ವಲ್ಲ ಆ ಫೋಟೋನ ಹಾಕ್ಕೊಂಡು ಓವರ್ಲೇ ಮಾಡ್ಕೊಳ್ಳೋಣ. ಇಲ್ಲಿ ಬ್ಲೆಂಡ್ ಅಂತ ಕಾಣಿಸುತ್ತಲ್ವ, ಬ್ಲೆಂಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಓವರ್ಲೇ ಮಾಡ್ಕೊಂಡಾಗ ಈ ಥರ ಒಂದು ಶೈನ್ ಆಗುತ್ತೆ. ಎರೇಸರ್ ಮೇಲೆ ಕ್ಲಿಕ್ ಮಾಡಿ ಇನ್ವರ್ಟ್ ಮಾಡಿ ರೀಸ್ಟೋರ್ ಮೇಲೆ ಹೋಗಿ ಹಾರ್ಡ್ನೆಸ್ ಜಾಸ್ತಿ ಮಾಡ್ಕೊಳ್ಳಿ, ಸೈಜ್ ಕಮ್ಮಿ ಮಾಡ್ಕೊಂಡು ನಮ್ಮ ಆಬ್ಜೆಕ್ಟ್ಗಳ ಮೇಲೆ ಮಾತ್ರ, ಅಂದರೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಇರುತ್ತಲ್ವ ಅದ್ರ ಮೇಲೆ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ. ಈ ಥರ ನೋಡಿ ಎಷ್ಟು ರಿಯಲಿಸ್ಟಿಕ್ ಲುಕ್ ಕೊಡುತ್ತೆ. ಅದ್ರ ಮೇಲೆ ಅಪ್ಲೈ ಮಾಡ್ಕೊಂಡು ಸ್ವಲ್ಪ ಸೈಡ್ಗೂ ಹಂಗೆ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಈ ಥರ. ಓಕೆ, ಇವಾಗ ಇದನ್ನು ಸೀದಾ ನಾವು ಲೈಟ್ ರೂಮ್ ಆ್ಯಪಲ್ಲಿ ಓಪನ್ ಮಾಡ್ಕೊಳ್ಳೋಣ. ಡ್ರಾ ಟೂಲ್ಗೆ ಹೋಗಿ ಡ್ರಾ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ಕೊಳ್ಳೋಣ ಸಿಂಪಲಾಗಿ. ಓಕೆ, ಲೈಟ್ ರೂಮ್ ಆ್ಯಪ್ನ ಓಪನ್ ಮಾಡ್ಕೊಂಡು ಪ್ಲಸ್ ಅಂತ ಕ್ಲಿಕ್ ಮಾಡಿ ಇದ್ರ ಮೇಲೆ ಆ್ಯಡ್ ಫೋಟೋ ಮಾಡ್ಕೊಂಡು ಸಿಂಪಲಾಗಿ ಆ ಫೋಟೋನ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಓಕೆ, ಆ್ಯಡ್ ಮಾಡ್ಕೊಂಡಿದ್ದೀವಿ ಇವಾಗ ಫೋಟೋ. ಇವಾಗ ಇದ್ರದ್ದು ಏನು ಮಾಡಬೇಕಂದ್ರೆ ಒಂದು ಫೋಟೋಗ್ರಫಿ, ಮ್ಯಾಕ್ರೋ ಫೋಟೋಗ್ರಫಿ ಈ ಥರ ಗಿಡಗಳದ್ದು ಮಾಡಿದಾಗ ಒಂದು ಮೂಡಿಟೋನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಒಂದು ಪ್ರೊಫೆಷ್ನಲ್ ಸಿನಿಮ್ಯಾಟಿಕ್ ಟೋನ್ ಅಂತಲೇ ಹೇಳ್ಬೋದು. ಅದನ್ನು ಪ್ರೊಫೈಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ನಿಮಗೆ ಆರ್ಟಿಸ್ಟಿಕ್ ಸಿಗುತ್ತೆ. ಅದು ಆರ್ಟಿಸ್ಟಿಕ್ 4ನ ಸೆಲೆಕ್ಟ್ ಮಾಡ್ಕೊಂಡು 200 ಮಾಡಿಬಿಟ್ಟು ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಇವಾಗ ಲೈಟ್ಸ್ ಕಲರ್ ಕರೆಕ್ಷನ್ ಮಾಡ್ಕೊಳ್ಳೋಣ, ಕಾಂಟ್ರಾಸ್ಟ್ನ ಜಾಸ್ತಿ ಮಾಡ್ಕೊಳ್ಳೋಣ. ಯಾಕಂದರೆ ಮ್ಯಾಕ್ರೋ ಫೋಟೋಗ್ರಫಿ ಫೋಟೋ ಎಡಿಟಿಂಗ್ ಯಾವುದೇ ಒಂದು ಆಗಿರ್ಬೋದು, ಕಾಂಟ್ರಾಸ್ಟ್ ಜಾಸ್ತಿ ಇರಬೇಕು. ಶ್ಯಾಡೋಸ್ನ ಕಮ್ಮಿ ಮಾಡ್ಕೊಳ್ಳೋಣ, ಯಾಕಂದರೆ ಇನ್ನೂ ಡಾರ್ಕ್ ಆಗಲಿ. ಹೈಲೈಟ್ಸ್ ಕಮ್ಮಿ, ವೈಟ್ಸ್ನ ಕೂಡ ಕಮ್ಮಿ ಮಾಡ್ಕೊಳ್ಳೋಣ, ಬ್ಲ್ಯಾಕ್ಸ್ನ ಕೂಡ ಕಮ್ಮಿ ಮಾಡ್ಕೊಳ್ಳೋಣ. ಓಕೆ, ಈ ಥರ ಇದ್ದಿದ್ದು ಫೋಟೋ ಒಂದು ಸಿನಿಮ್ಯಾಟಿಕ್ ಲುಕ್ಕಾಗಿ ಕನ್ವರ್ಟ್ ಆಗ್ತಾಯಿದೆ. ಇವಾಗ ನೆಕ್ಸ್ಟ್ ಕಲರ್ಸ್ ಆಪ್ಷನ್ಗೆ ಹೋಗಿ ಮಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಗ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫುಲ್ +100 ಮಾಡ್ಕೊಳ್ಳೋಣ. ಅದು ಮತ್ತು ಎಲ್ಲೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಫುಲ್ ನೋಡ್ಕೋಬೇಕಾಗುತ್ತೆ. ಓಕೆ, ಫುಲ್ ಎಲ್ಲೋನೇ ಮಾಡ್ಕೊಳ್ಳೋಣ, ಅಂದರೆ ಗ್ರೀನ್ನ ಈ ಕಡೆ ತೊಗೊಳ್ಳೋಣ. ಗ್ರೀನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟು ಇವನ್ನ ಫುಲ್ಲು -100 ಮಾಡ್ಕೊಳ್ಳಿ, ಸ್ಯಾಚುರೇಷನ್ ಜಾಸ್ತಿ ಮಾಡ್ಕೊಳ್ಳಿ. ಎಲ್ಲೋದು ಫುಲ್ಲು ಮೈನಸ್ ಮಾಡ್ಕೊಳ್ಳಿ. ಓಕೆ, ಫುಲ್ ಮೈನಸ್ ಮಾಡ್ಕೊಳ್ಳಿ, ಸ್ಯಾಚುರೇಷನ್ ಜಾಸ್ತಿ ಮಾಡ್ಕೊಳ್ಳಿ. ಪಿಂಕ್ ಫುಲ್ ಮೈನಸ್, ಬ್ಲೂ ಫುಲ್ ಮೈನಸ್, ಈ ಬ್ಲೂ ಕೂಡ ಫುಲ್ ಮೈನಸ್, ಮಿಕ್ಕಿದೆಲ್ಲ ಮೈನಸ್ ಮಾಡಿ. ನಿಮ್ಗೆ ಬೇಕಾಗಿರೋದು ಯಾವುದು ಆರೆಂಜ್ ಕಲರ್ ಅಲ್ವಾ, ಆರೆಂಜ್ ಪ್ಲಸ್ ಇರಲಿ, ಪ್ಲಸ್ ಅದು ಕೂಡ. ಓಕೆ, ಈ ಕಡೆ ತೊಗೊಳ್ಳೋಣ 99. ಓಕೆ, ರೆಡ್ ಎಲ್ಲೂ ಇಲ್ಲ. ಓಕೆ, ಡನ್. ಓಕೆ, ಡನ್ ಆಯಿತು. ವೈಬ್ರೆನ್ಸ್ನ ಜಾಸ್ತಿ ಮಾಡ್ಕೊಳ್ಳಿ, ಸ್ಯಾಚುರೇಷನ್ನ ಕಮ್ಮಿ ಮಾಡ್ಕೊಳ್ಳಿ, ಟಿಂಟ್ನ ಜಾಸ್ತಿ ಮೈನಸ್ ಕಡೆ ತೊಗೊಂಡೋಗೋಣ. ಯಾಕಂದರೆ ಒಂದು ಗೋಲ್ಡನ್ ಟೋನ್ ಬರುತ್ತೆ ನೋಡಿ. ಟೆಂಪ್ರೇಚರ್ನ ಜಾಸ್ತಿ ಮಾಡ್ಕೊಳ್ಳಿ, ಸೇಮ್. ಓಕೆ, ನೆಕ್ಸ್ಟು ನೀವು ಇದನ್ನು ಲೈಟ್ಸ್ ಮೇಲೆ ವಾಪಸ್ ಬಂದು ಕರ್ವ್ನ ಯೂಸ್ ಮಾಡಬೇಕು. ಕರ್ವ್ನ ಯೂಸ್ ಮಾಡೋದು ನೋಡಿ ಫ್ರೆಂಡ್ಸ್. 3 ಡಾಟ್ ಮಾಡಿ, ಇಲ್ಲೊಂದು ಡಾಟ್ ಮಾಡಿ, ಇಲ್ಲೊಂದು ಡಾಟ್ ಮಾಡಿ, ಇಲ್ಲೊಂದು ಡಾಟ್ ಮಾಡಿ. ಇದ್ರ ಮೇಲೆ ಕರ್ವ್ ಮೇಲೆ ಒಂದು ಡೀಟೇಲ್ಡ್ ವಿಡಿಯೋ ಬೇಕಂದರೆ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್, ಒಂದು ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ. ಓಕೆ, ಆ ಥರ ಡಾಟ್ ಮಾಡಿ ಇದೊಂದು ಮೇಲೆ ಎತ್ತಿದ್ರೆ ನಿಮಗೆ ಒಂದು ಮೂಡಿ ಟೋನ್ ಬರುತ್ತೆ ಫ್ರೆಂಡ್ಸ್. ಹಾಗೆ ಇದನ್ನು ಕೆಳಗಿಳಿಸಿದ್ರೆ ಇನ್ನೂ ಒಂದು ಡಾರ್ಕ್ ಒಂದು ಸಿನಿಮ್ಯಾಟಿಕ್ ಎಫೆಕ್ಟ್ ಬರುತ್ತೆ. ಆಮೇಲೆ ಇಲ್ಲಿ ಹೈಲೈಟ್ಸ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಈ ಥರ ಮಿಡ್ ಟೋನ್ಸ್ನ ನೋಡ್ಕೊಳ್ಳಿ, ಮಿಡ್ ಟೋನ್ಸ್ ಎಷ್ಟು ಇಟ್ಕೊಳ್ಳೋಣ ಸ್ವಲ್ಪ. ಓಕೆ, ಸೇಮ್ ಹಿಂಗೆ ಇಟ್ಕೊಂಡಿದ್ದೀನಿ ಅದೇ ಥರ ನೀವು ಒಂದು ಕರ್ವ್ ಡ್ರಾ ಮಾಡಬೇಕಾಗುತ್ತೆ. ಓಕೆ, ಡ್ರಾ ಆಯ್ತಲ್ವಾ. ನೆಕ್ಸ್ಟು ಎಫೆಕ್ಟ್ಸ್ ಮೇಲೆ ಬಂದು ಕ್ಲಾರಿಟಿನ ಜಾಸ್ತಿ ಮಾಡ್ಕೊಳ್ಳೋಣ, ಏಜ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ, ವಿಂಟೇಜ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಎಷ್ಟೆಷ್ಟು ಅಂತ ಇಲ್ಲಿ ಕಾಣಿಸ್ತಾ ಇದೆ, ಅದೇ ಸಿಂಪಲಾಗಿ ನಾನು ಎಷ್ಟೆಷ್ಟು ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಅಂದಾಜನ್ನು ನೀವು ಮಾಡ್ಕೋಬೋದು. ಯಾಕಂದರೆ ಸೇಮ್ ಅದೇ ನಂಬರ್ಸ್ ಏನು ಇಕ್ಕಂಗಿಲ್ಲ ಫ್ರೆಂಡ್ಸ್, ಯಾವ ಥರ ಬೇಕಾದ್ರೂ ಎಡಿಟ್ ಮಾಡ್ಕೋಬೋದು. ಗ್ರೈನ್ ಅಮೌಂಟ್ನ ಜಾಸ್ತಿ ಮಾಡ್ಕೊಳ್ಳಿ, ಸೈಜು ಅದೇ 15 ಇಟ್ಕೊಳ್ಳಿ. ಶಾರ್ಪನ್ನ ಜಾಸ್ತಿ ಮಾಡ್ಕೊಳ್ಳಿ ಒಂದು 80ವರೆಗೂ. ಆಮೇಲೆ ಮಾಸ್ಕಿಂಗ್ನ ಕೂಡ ಜಾಸ್ತಿ ಮಾಡ್ಕೊಳ್ಳಿ, ಒಂದು ಸೇಮ್ 80ವರೆಗೂ ಮಾಡ್ಕೊಳ್ಳಿ. ಸೆಲೆಕ್ಷನ್ 30, ಕಲರ್ನ ಸೆಲೆಕ್ಷನ್ 30ವರೆಗೂ.
ಓಕೆ ನೋಡಿ ಫ್ರೆಂಡ್ಸ್, ಈ ಥರ ಇದ್ದಿದ್ದು ಫೋಟೋ ಈ ಥರ ಎಡಿಟ್ ಮಾಡಿದ್ದೀವಿ. ಆ ಥರ ಫೋಟೋಗ್ರಫಿ ಎಲ್ಲ ಮಾಡಬೇಕಲ್ವ ಫ್ರೆಂಡ್ಸ್. ಅದಕ್ಕೋಸ್ಕರ ಇದನ್ನು 3 ಡಾಟ್ ಮೇಲೆ ಹೋಗಿ ಇಲ್ಲಿ ಎಕ್ಸ್ಪೋರ್ಟ್ ಆಗಿ ಅಂತ ಕೊಟ್ಟಿಲ್ಲ, ರೈಟ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ಕಾಗಿ ಸೇವ್ ಆಗುತ್ತೆ. ಓಕೆ, ಇದೇ ಥರ ಒಳ್ಳೆ ವೀಡಿಯೋಸ್ ತರ್ತಾ ಇರ್ತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.